ನಿನ್ನೆ ಗುಡ್ಡ ಕುಸಿತ, ಇವತ್ತು ತಡೆಗೋಡೆ ಕುಸಿತ ಆಗಿದೆ. 56 ಕೋಟಿ ವೆಚ್ಚದ ಕಾಮಗಾರಿ ನೀರಲ್ಲಿ ಹೋಮ ಮಾಡ್ದಂಗಾಗಿದೆ. ನಿನ್ನೆ ಗುಡ್ಡ ಕುಸಿತ ಆಯಿತು, ಇವತ್ತು ತಡೆಗೋಡೆ ಕುಸಿತಗೊಂಡಿದೆ. ₹1 ಅಲ್ಲ, ₹2 ಅಲ್ಲ, 56 ಕೋಟಿ ವೆಚ್ಚದ ಕಾಮಗಾರಿ ನೀರಲ್ಲಿ ಹೋಮ ಮಾಡ್ದಂಗಾಗಿದೆ. ಶಿವಮೊಗ್ಗದ ಬಾಳೆಬೈಲು ಕುರುವಳ್ಳಿ ಬೈಪಾಸ್ ರಸ್ತೆಯ ತಡೆಗೋಡೆ ಕುಸಿದಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 169A ಮಾರ್ಗದಲ್ಲಿ 56 ಕೋಟಿ ವೆಚ್ಚದಲ್ಲಿ ಈ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು. 56 ಕೋಟಿ ವೆಚ್ಚದಲ್ಲಿ ತುಂಗಾ ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ಉದ್ಘಾಟನೆ ಇನ್ನೂ ಆಗಿಲ್ಲ. ಉದ್ಘಾಟನೆ ಆಗಿದೆ, ಆದರೆ ಕೆಲವೇ ತಿಂಗಳಲ್ಲಿ ಇದು ಹಾಳಾಗೋಗಿದೆ. ಮೊನ್ನೆ ಉದ್ಘಾಟನೆ ಆದಂಗೆ ಕಾಣಿಸ್ತಾ ಇದೆ. ಇಲ್ಲಿ ಏನಿಲ್ಲ, ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ನಿಖರವಾಗಿ ಹೇಳಬೇಕಂದ್ರೆ ಇದು ಕಳಪೆ ಕಾಮಗಾರಿ. ಅಲ್ಲೇನು ಬೇರೆ ಏನು ವರ್ಡ್ ಯೂಸ್ ಮಾಡಂಗಿಲ್ಲ. ಇಲ್ಲಿ ಕಳಪೆ ಕಾಮಗಾರಿ ಅನ್ನೋದು ಗೊತ್ತಾಗ್ತಿದೆ. ಗುಳುಂ ಸ್ವಾಹ ಅಷ್ಟೇ. ಸೋಮವಾರ ಸಂಜೆ ಈ ಒಂದು ಸೇತುವೆ ಕುಸಿಯುವ ಹಂತಕ್ಕೆ ತಲುಪಿತ್ತು. ಇವತ್ತು ಸಂಜೆ ಆಗೋಷ್ಟರಲ್ಲಿ ಕುಸಿದು ಬಿದ್ದಿದೆ. ಒಂದೇ ಮಳೆಗೆ 56 ಕೋಟಿ ರೂಪಾಯಿ ವೆಚ್ಚದ ಸೇತುವೆ ಹಾಗೂ ತಡೆಗೋಡೆ ಕುಸಿತ ಆಗಿದೆ. ಅವೈಜ್ಞಾನಿಕ ಕಾಮಗಾರಿ ತಡೆಗೋಡೆ ಕುಸಿಯಲು ಕಾರಣ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಯಾವ ಮಹಾನ್ ಭಾವ ನೇತೃತ್ವದಲ್ಲಿ ಈ ಕಾಮಗಾರಿ ಆಯಿತೋ ಗೊತ್ತಿಲ್ಲ. ಆ ಮಹಾನ್ ಭಾವ ಯಾರಾದ್ರಿದ್ರೆ ನಿಜವಾಗ್ಲೂ ಕರೆಸಿಬಿಟ್ಟು ಮುಂದೆ ನಿಂದ್ರಿಸ್ಬೇಕು. ಆ ಗುಳುಂ ಸ್ವಾಹ ಮಾಡಿದಾರಲ್ಲ ದುಡ್ಡು, ಅದನ್ನ ಫಸ್ಟ್ ಕಕ್ಕಿಸ್ಬೇಕು. ಕಕ್ಕಿಸಿ ಮತ್ತೆ ಅದನ್ನ ರೆಡಿ ಮಾಡಿಸ್ಬೇಕು. ಆವಾಗಲೇ ಇಂಥವ್ರಿಗೆಲ್ಲ ನಾಚಿಕೆ, ಮಾನ, ಮರ್ಯಾದೆ, ಬುದ್ಧಿ ಬರೋದು. ಗಮನಿಸ್ತಾ ಇರ್ಬೋದು ಏನೆಲ್ಲ ಆಯಿತು ಅಂತ. ಯಾಕಂದರೆ ಇನ್ನು ಇದು ಉದ್ಘಾಟನೆಗೊಂಡು 1 ವರ್ಷನೂ ಆಗಿಲ್ಲ, ಬರೀ ಕೆಲ ತಿಂಗಳುಗಳು ಅಷ್ಟೇ ಆಗಿದೆ. ಅಷ್ಟರಲ್ಲೇ ಈ ದುರಸ್ತಿಗೆ ಬಂದಿದೆ ಅಂತಂದರೆ ಅಧಿಕಾರಿಗಳು ಎಷ್ಟು ಜಾಗೃತೆಯಿಂದ, ಎಷ್ಟು ಪ್ರಾಮಾಣಿಕವಾಗಿ, ಎಷ್ಟು ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸೊ ನಾಚಿಕೆ ಆಗಬೇಕು ನಿಜವಾಗ್ಲೂ. ಇವರೆಲ್ಲ ಅಧಿಕಾರಿಗಳಾಗಕ್ಕೆ ಲಾಯಕ್ಕಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿನಯ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಗಮನಿಸ್ತಾ ಇದ್ದೀವಿ ಘನಂದಾರಿ ಕೆಲಸ ಎಷ್ಟರ ಮಟ್ಟಿಗೆ ಆಗಿದೆ ಅಂತ. ಯಾವ ಮಹಾನ್ ಭಾವ ನೇತೃತ್ವದಲ್ಲಿ ಕಾಮಗಾರಿ ಆಯ್ತು ಅಂತ? ಹೌದು ಚೇತನ್, ಶಿವಮೊಗ್ಗದ ತೀರ್ಥಹಳ್ಳಿ ಇದೆ. ತೀರ್ಥಹಳ್ಳಿಯಲ್ಲಿ ಆಗುಂಬೆ ಹಾಗೂ ಮತ್ತೊಂದು ಬೈಪಾಸ್ ಅಂತ ಕನೆಕ್ಟ್ ಮಾಡುವಂತ ಕುರುವಳ್ಳಿ ಬೈಪಾಸ್ಗೆ ಕನೆಕ್ಟ್ ಮಾಡುವಂತ ಒಂದು ರಸ್ತೆ ಏನಿದೆ, ಆ ರಸ್ತೆಗೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗುತ್ತೆ. ಆ ಸೇತುವೆಯಲ್ಲಿ 56 ಕೋಟಿ ವೆಚ್ಚದ ಸೇತುವೆಯನ್ನ ಮಾಡಲಾಗುತ್ತೆ. ಇದರಿಂದಾಗಿ 3 ಕಿಲೋಮೀಟರ್ ಅಷ್ಟು ಅಂತರ ಕಮ್ಮಿ ಆಗೋದಾಗ, ಅಂದ್ರೆ ಮೆಡಿಕಲ್ ವಿಚಾರವಾಗಿ ಈ ಸೇತುವೆಯನ್ನ ಮಾಡಲಾಗಿರುತ್ತೆ. ಅಂದ್ರೆ ಅಲ್ಲಿಂದ ಮಣಿಪಾಲಿಗೆ ಹೋಗುವವರಿಗೆ ಅನುಕೂಲವಾಗ್ಲಿ ಅಂತ ಹೇಳಿ, ಒಂದಿಷ್ಟು ಸಮಯ ಉಳಿಯಲಿ ಅಂತ ಹೇಳಿ ತೀರ್ಥಹಳ್ಳಿ ನಗರಕ್ಕೆ ಬರೋದೇ ಸೀದಾ ಒಳಗಡೆ ಹೋಗಿ ಅಲ್ಲಿಂದ ಬೈಪಾಸ್ ನಲ್ಲಿ ಹೋಗಿ ಆಗುಂಬೆ ತಲುಪುವಂತ ಸೇತುವೆ ಇದಾಗಿದೆ. ಇದರಿಂದಾಗಿ ಕಳೆದ 2 ತಿಂಗಳ ಹಿಂದೆ ಈ ಸೇತುವೆಯನ್ನ ಉದ್ಘಾಟನೆ ಮಾಡಲಾಗಿತ್ತು. ಈ ಸೇತುವೆ ಉದ್ಘಾಟನೆ ಮಾಡಿದ ನಂತರ ಅಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದು ದರೆ ಅಂದ್ರೆ ಗುಡ್ಡವನ್ನ ಕೊರೆದು ಅಲ್ಲಿ ಒಂದು ರಸ್ತೆಯನ್ನ ಮಾಡಲಾಗುತ್ತೆ. ಆ ರಸ್ತೆ ಕೊರೆದ ನಂತರ ಅದು ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗುತ್ತೆ. ಇದರಿಂದಾಗಿ ತಡೆಗೋಡೆಗೂ ಹಾಗೂ ಗುಡ್ಡ ಏನಿದೆ ಆ ಗುಡ್ಡಕ್ಕೂ ಕೂಡ ಯಾವುದೇ ರೀತಿಯ ಸಂಪರ್ಕ ಇರಲಿಲ್ಲ. ಆದ್ರೆ ಇದರಿಂದಾಗಿ ಗುಡ್ಡ ಕುಸಿದ ನಂತರ ಏಕಾಏಕಿ ತಡೆಗೋಡೆ ರಸ್ತೆಗೆ ಬಂದು ಬಿದ್ದಿದೆ. ಇದರಿಂದಾಗಿ ಏನಾಗಿದೆ ಅಂದ್ರೆ ಕಳಪೆ ಕಾಮಗಾರಿ ಎದ್ದು ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ 2 ತಿಂಗಳಲ್ಲೇ ಈ ರೀತಿಯ ಒಂದು ಘಟನೆ ನಡೆಯುತ್ತೆ ಅಂದ್ರೆ ಎಷ್ಟು ಮಟ್ಟಿಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಹಾಗೆ ಕಾಂಟ್ರಾಕ್ಟ್ ಆಗಿರ್ಬೋದು, ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಕೈಗನ್ನಡಿಯಾಗಿದೆ. ಸದ್ಯಕ್ಕೆ ಈಗ ಅದರ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ನಿನ್ನೆ ಗುಡ್ಡ ಕುಸಿದು 1 ದಿನದೊಳಗೆ ಸಂಬಂಧಪಟ್ಟಂತಹ ತಡೆಗೋಡೆ ಇತ್ತು, ಅದು ಕೂಡ ಕುಸಿರೋದು ಈಗ ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿದೆ. ಅಲ್ಲಿ ಯಾರನ್ನು ಕೂಡ ಈಗ ಸದ್ಯಕ್ಕೆ ಬಿಡ್ತಾ ಇಲ್ಲ. ಬ್ಯಾರಿಗೇಟ್ ಹಾಕಿ ಆ ರಸ್ತೆಯನ್ನ ಈಗ ಬಂದ್ ಮಾಡಲಾಗಿದೆ. ಈಗ ಸುತ್ತ 3 ಕಿಲೋಮೀಟರ್ನ ಸುತ್ತು ಈಗ ವೆಹಿಕಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಸುತ್ತುಕೊಂಡು ತೀರ್ಥಹಳ್ಳಿ ನಗರದ ಸೀದಾ ಮಣಿಪಾಲಿಗೆ ಹೋಗುವಂತ ಈಗ ಶ್ರಮವನ್ನ ಪಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈಗ ಆಗುಂಬೆಯ ಈ ಹೊಸ ಅಂದ್ರೆ ತೀರ್ಥಹಳ್ಳಿಯ ಈ ಹೊಸ ಸೇತುವೆಯ ಉದ್ಘಾಟನೆಗೊಂಡು ಈ ರೀತಿ ಆಗಿದ್ದು ಕೆಲವರಲ್ಲಿ ಆಕ್ರೋಶಕ್ಕೆ ವ್ಯಕ್ತವಾಗಿದೆ. ಚೇತನ್, ಓಕೆ, ಫೈನ್, ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ. ಕರಾವಳಿಯಲ್ಲಿ ಧಾರಾಕಾರ ಮಳೆ ಎಫೆಕ್ಟ್ನಿಂದ ಮುರಿದು ಬಿದ್ದಿದೆ ಕೊಲ್ಲೂರಿನ ಸೌಪರ್ಣಿಕಾ ನದಿ ಸೇತುವೆ. ಶ್ರೀ ಮೂಕಾಂಬಿಕಾ ದೇಗುಲದ ಪಕ್ಕದಲ್ಲಿರುವಂತಹ ಸೇತುವೆ ಇದು. ಆ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಮೇ ಬಿ ಹಳೇದಾಗಿತ್ತು ಅನ್ಸುತ್ತೆ ಸೇತುವೆ. ನದಿ ಆಚೆಗಿನ ವಸತಿ ಗೃಹದಲ್ಲಿನ ಭಕ್ತರಿಗೆ ಜಲ ದಿಗ್ಬಂಧನ ಆಗಿದೆ. ಯಾಕಂದ್ರೆ ಸೇತುವೆ ಆ ಕಡೆ ಈ ಕಡೆ ಹೋಗೋದಕ್ಕೆ ಈಗಿಲ್ಲ. ಸೊ ಹಾಗಾಗಿ ಆ ಕಡೆದವ್ರು ಆ ಕಡೆ ಆಗಿದ್ದಾರೆ, ಈ ಕಡೆದವ್ರು ಈ ಕಡೆ ಆಗಿದ್ದಾರೆ, ಜಲ ದಿಗ್ಬಂಧನಕ್ಕೊಳಗಾಗಿದ್ದಾರೆ. ಸೇತುವೆ ಮೇಲೆ ಉಕ್ಕಿ ಹರಿತಾ ಇರುವಂತಹ ನದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ವಿಡಿಯೋ. ನೀವು ಗಮನಿಸ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ರಭಸವಾಗಿ ನೀರು ಹರಿತಾ ಇದೆ ಅಂತ. ವಸತಿ ಗೃಹದಲ್ಲೇ ಜನರು ಉಳ್ಕೊಂಡಿದ್ದಾರೆ, ಅವರಿಗೆ ಜಲ ದಿಗ್ಬಂಧನ ಆಗಿದೆ.
ಸೇತುವೆ ಮೇಲೆ ಉಕ್ಕಿ ಹರಿತಾ ಇರುವಂಥದ್ದು ನೀರು, ಅಪಾಯದ ಮಟ್ಟ ಮೀರಿ ನೀರು ಹರಿತಾ ಇದೆ. ಸೊ ಜನರು ಯಾರು ಕೂಡ ಇಂಥ ಸಂದರ್ಭದಲ್ಲಿ ಸಾಹಸ ಮಾಡಬಾರ್ದು. ಎಲ್ಲಿದ್ದವ್ರು ಅಲ್ಲೇ ಇದ್ದರೆ ಸೇಫ್ ಆಗಿರ್ಬೋದು. ಏನಾದರೂ ನಾನು ಬಚಾವಾಗ್ಬೋದು ಹೋಗ್ತೀನಿ ಅಂತ ಪ್ರಯತ್ನ ಮಾಡಿದ್ರೆ ನಿಜವಾಗ್ಲೂ ಅದು ಭಾರಿ ಏನಂದರೆ ಪ್ರಾಬ್ಲಮೇ ಮೈ ಮೇಲೆ ಎಳ್ಕೊಂಡಂಗೆ ಆಗುತ್ತದು. ಸೊ ನಾವು ಗಮನಿಸ್ತಾ ಇದ್ದೀವಿ, ದೃಶ್ಯಗಳನ್ನು ನೋಡ್ತಾ ಇದ್ರೇ ಮೈ ಜುಮ್ ಅನ್ನುತ್ತೆ. ಸೊ ಹಾಗಾಗಿ ಎಲ್ಲೆಲ್ಲಿದ್ದಾರಲ್ಲ ಅವರು ಅಲ್ಲಲ್ಲೇ ಇದ್ರೇ ಸೇಫ್ ಅಂತ ಹೇಳ್ಬೋದು ಸದ್ಯಕ್ಕಂತೂ. ಇನ್ನು ನಾಳೆಗೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಇದಕ್ಕೆ ಪರ್ಯಾಯ ಮಾರ್ಗ ಹುಡುಕ್ತಾರೆ, ಆ ಕಡೆಯಿಂದ ಈ ಕಡೆ ಕರ್ಕೊಂಬರ್ಲಿಕ್ಕೆ ಅಥವಾ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾರೆ. ವ್ಯವಸ್ಥೆ ಮಾಡೋರಿಗೂ ತಾಳ್ಮೆಯಿಂದ ಇದ್ದರೆ ಎಲ್ಲರೂ ಕೂಡ ಆರಾಮಾಗಿ ಪ್ರಾಣಾಪಾಯದಿಂದ ಪಾರ ಆಗ್ಬೋದು. ಕರಾವಳಿಯಲ್ಲಿ ಧಾರಾಕಾರ ಮಳೆ ಆಗ್ತಿದೆ. ಸೊ ಹಾಗಾಗಿ ಅಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳು ಈ ರೀತಿಯಾದಂಥ ಪರಿಸ್ಥಿತಿಗೆ ಒಳಗಾಗ್ತಿದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಶನ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ ನಮ್ಮ ರಿಪೋರ್ಟ್. ಕಿಶನ್, ನಾವು ಗಮನಿಸ್ತಾ ಇದ್ದೀವಿ, ಸೊ ಇಲ್ಲಿ ಅಪಾಯದ ಮಟ್ಟ ಮೀರಿ ನೀರು ಹರಿತಾ ಇದೆ, ಮತ್ತೊಂದು ಕಡೆ ಸೇತುವೆ ಕೂಡ ಮುರಿದೋಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೊ ಎಷ್ಟು ವರ್ಷದ ಹಳೇದಿದ್ದು, ಏನೆಲ್ಲ ದುರಸ್ತಿ ಮಾಡ್ಲಿಕ್ಕೆ ಏನಾದರೂ ಪರ್ಯಾಯ ಮಾರ್ಗ ಹುಡುಕ್ತಾ ಇದ್ದಾರೆ ಈಗ? ಚೇತನ್, ಇಡೀ ಉಡುಪಿ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಸೌಪರ್ಣಿಕ ನದಿ ಕೂಡ ಮೈತುಂಬಿ ಹರಿತಾ ಇರುವಂತದ್ದು. ಸದ್ಯದ ಅಪ್ಡೇಟ್ ಪ್ರಕಾರವಾಗಿ ಅಲ್ಲಿ ನಡೆದಿರುವಂತಹ ಲಾಡ್ಜ್ಗಳಲ್ಲಿ ಇರುವಂತಹ ಭಕ್ತರನ್ನ ಸೇಫ್ ಆಗಿ ಈ ಕಡೆ ಕರ್ತಾ ಇರುವಂತದ್ದು. ಹಾಗಾಗಿ ಅವರನ್ನ ಕರ್ತಾ ಇರುವಂತಹ ಕೆಲಸಗಳು ಕೂಡ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಈ ಸೇತುವೆ ಇದಾಗಿರುವಂತದ್ದು. ಸೇತುವೆ ಆಚೆಗೆ ಸುಮಾರು ವಸತಿ ಗೃಹಗಳು ಕೂಡ ಇದೆ. ಸದ್ಯಕ್ಕೆ ಎಲ್ರಿಗೂ ಕೂಡ ಜಲ ದಿಗ್ಬಂಧನದ ಭೀತಿ ಇದೆ. ಓಕೆ, ಸಂಪರ್ಕ ಕಡಿತ ಆಗಿದೆ, ಮತ್ತೆ ಪ್ರಯತ್ನ ಮಾಡ್ತೀವಿ. ನಾವು ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಇದು ಅಪಾಯದ ಮಟ್ಟ ಮೀರಿ ನೀರು ಹರಿತಾ ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.